ಹಲೋ, ವೆಲ್ಕಮ್ ಟು ಫ್ಯಾಮಿಲಿ ಲಾಗ್ಸ್. ಪೊಂಗಲ್ ಪ್ರಿಮಿಕ್ಸ್ ಮಾಡೋದಕ್ಕೆ 2 ಕಪ್ ಆಗುವಷ್ಟು ರೈಸ್, 1 ಕಪ್ ಆಗುವಷ್ಟು ಹೆಸರು ಬೇಳೆ ತಗೊಂಡಿದ್ದೇನೆ. ನಾನಿಲ್ಲಿ ಯೂಸ್ ಮಾಡಿರೋದು ಸೋನಾ ಮಸೂರಿ ರೈಸ್. ಈ ತರ ಪ್ರಿಮಿಕ್ಸ್ ರೆಡಿ ಮಾಡಿ ಇಟ್ಕೊಂಡ್ರೆ ಮಾಮ್ಸ್ಗೆ ತುಂಬಾ ಒಳ್ಳೇದಂತ ಹೇಳ್ಬಹುದು. ಬೆಳಗಿನ ತಿಂಡಿ ಕ್ವಿಕ್ ಆಗಿ ನಾವು ಮಾಡ್ಕೊಳ್ಳೋದಕ್ಕಾಗತ್ತೆ. ಬೆಳಗ್ಗೆ ನಿಜವಾಗಿಯೂ ಎಲ್ಲರಿಗೂ ಒಂದೇ ತರ ಟೈಮ್ ಸಿಗೋದಿಲ್ಲ ಅಲ್ವಾ? ಆ ಟೈಮಲ್ಲಿ ನಾವು ಈ ತರ ಏನಾದ್ರೂ ಒಂದು ಪ್ರಿಮಿಕ್ಸ್ ಮಾಡಿಕೊಂಡು ಇಟ್ಕೊಂಡಿದ್ರೆ ಅದನ್ನ ಈಸಿಯಾಗಿ ಮಾಡ್ಕೊಳ್ಬಹುದು ಅಂಡ್ ಮಕ್ಕಳಿಗೆ ಟಿಫಿನ್ ಬಾಕ್ಸ್ಗೆ ಕೂಡ ಮಾಡಿ ಕೊಡಬಹುದು. ನಾನು ಇದನ್ನ ಚೆನ್ನಾಗಿ ವಾಶ್ ಮಾಡ್ಕೊಳ್ತಾ ಇದ್ದೇನೆ. ಜಾಸ್ತಿ ಹೊತ್ತು ನೀರಲ್ಲಿ ಇಡಬಾರ್ದು, ಕ್ವಿಕ್ ಆಗಿ ವಾಶ್ ಮಾಡಿ ಮುಗಿಸ್ಬೇಕು. 2-3 ಬಾರಿ ನಾವು ಹೇಗೆ ನಾರ್ಮಲ್ ಆಗಿ ಅಕ್ಕಿ ಅಥವಾ ಬೇಳೆಯನ್ನ ವಾಶ್ ಮಾಡ್ತೇವೆ ಅದೇ ತರ ಚೆನ್ನಾಗಿ ವಾಶ್ ಮಾಡ್ಕೊಳ್ಬೇಕು. ಅದರಲ್ಲಿ ಇದ್ದಂತಹ ನೀರನ್ನ ತೆಗೆಯೋದಕ್ಕೆ ಬೇಕಾದ್ರೆ ಸ್ವಲ್ಪ ಸೋಸೋದನ್ನ ಕೂಡ ಯೂಸ್ ಮಾಡ್ಕೊಳ್ಬಹುದು. ಅದಾದ್ಮೇಲೆ ನಾವು ಅದನ್ನ ಒಂದು ಬಟ್ಟೆಯಲ್ಲಿ ಹಾಕಿ ಒಣಗಿಸ್ಕೊಳ್ಬೇಕಾಗ್ತದೆ. ಸುಮಾರು ಹೊತ್ತು ಒಣಗಿಸ್ಕೊಳ್ಬೇಕಾಗ್ತದೆ. ಬೇಕಾದ್ರೆ ಫ್ಯಾನ್ ಹಾಕೊಳ್ಬಹುದು. ಹೊರಗಡೆ ಇಡೋದಕ್ಕಿಂತ ಮನೆಯ ಒಳಗಡೆ ಒಣಗಿಸಿದ್ರೆ ಒಳ್ಳೇದು. ಅಂದ್ರೆ ಚೆನ್ನಾಗಿ ಒಣಗಬೇಕು. ಫ್ಯಾನ್ ಬೇಕಾದ್ರೆ ಯೂಸ್ ಮಾಡಿ ಚೆನ್ನಾಗಿ ಒಣಗಿಸ್ಬೇಕು. ಆದಷ್ಟು ತೆಳುವಾಗಿ ಬಿಡಿಸ್ಕೊಳ್ಬೇಕು ಒಂದು ಒಳ್ಳೆಯ ಬಟ್ಟೆಯ ಮೇಲೆ. ಹಾಗೆ ತೆಳುವಾಗಿ ಬಿಡಿಸ್ಕೊಂಡ್ರೆ ಬೇಗನೆ ಒಣಗ್ತದೆ. ನಾವಿದ್ರಲ್ಲಿ ಸಿಹಿ ಪೊಂಗಲ್ ಮಾಡಬಹುದು ಅಥವಾ ಖಾರ ಪೊಂಗಲ್ ಕೂಡ ಮಾಡಬಹುದು. ನಾನು ಇವತ್ತು ಕಂಪ್ಲೀಟ್ ಆಗಿ ಖಾರ ಪೊಂಗಲ್ ಪ್ರಿಮಿಕ್ಸ್ ಅನ್ನ ಮಾಡ್ಕೊಳ್ತಾ ಇದ್ದೇನೆ. ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ, ಆದಷ್ಟು ಕಡಿಮೆ ಎಣ್ಣೆ ಹಾಕೊಂಡು ಅದಾದ್ಮೇಲೆ ಸ್ವಲ್ಪ ಜೀರಿಗೆ ಹಾಕೊಂಡಿದ್ದೇನೆ. ಇದಕ್ಕೆ ಸ್ವಲ್ಪ ಕರಿಮೆಣಸು ಹಾಕೊಂಡು ಕಟ್ ಮಾಡ್ಕೊಂಡಿರುವಂತಹ ಹಸಿಮೆಣಸಿನಕಾಯಿ ಹಾಗೆ ಶುಂಠಿ, ಕರಿಬೇವಿನೆಲೆ ಹಾಕೊಂಡು ಚೆನ್ನಾಗಿ ಒಮ್ಮೆ ಫ್ರೈ ಮಾಡ್ಕೊಳ್ಬೇಕು. ಹಸಿಮೆಣಸಿನಕಾಯಿ ಇವಾಗ ಬೇಕಾದ್ರೆ ಸ್ಕಿಪ್ ಮಾಡಿ ನಾವು ಯಾವಾಗ ಕುಕ್ ಮಾಡ್ಕೊಳ್ತೇವೆ ನೋಡಿ, ಯಾವಾಗ ತಿಂಡಿ ರೆಡಿ ಮಾಡ್ತೇವೆ ಆವಾಗ ಬೇಕಾದ್ರೆ ಹಾಕೊಳ್ಬಹುದು. ಇದಕ್ಕೆ ನಾನು ಸ್ವಲ್ಪ ಇಂಗು ಕೂಡ ಹಾಕೊಂಡಿದ್ದೇನೆ. ಬೇಕಾದ್ರೆ ಸ್ವಲ್ಪ ಅರಶಿನ ಹಾಕೊಳ್ಬಹುದು, ಕೆಲವರು ಹಾಕ್ತಾರೆ. ಅದಾದ್ಮೇಲೆ ನಾನು ಮಿಕ್ಸ್ ಏನು ರೆಡಿ ಮಾಡಿ ಇಟ್ಕೊಂಡಿದ್ದೆ ಅದು ಚೆನ್ನಾಗಿ ಒಣಗಿದೆ. ಅದನ್ನ ಇವಾಗ ಆ ಪ್ಯಾನಿಗೆ ಹಾಕಿ ಚೆನ್ನಾಗಿ ನಾನು ಫ್ರೈ ಮಾಡ್ಕೊಳ್ತೇನೆ. ಚೆನ್ನಾಗಿ ಫ್ರೈ ಆಗ್ಬೇಕು, ಕಂಪ್ಲೀಟ್ಲಿ ಅದು ಫ್ರೈ ಆಗ್ಬೇಕು, ಕ್ರಿಸ್ಪಿ ತರ ಆಗ್ಬೇಕು. ಅಲ್ಲಿವರೆಗೆ ನಾವು ಅದನ್ನ ಫ್ರೈ ಮಾಡ್ಕೊಳ್ಬೇಕಾಗ್ತದೆ. ನೀವು ಚಿಕ್ಕ ಮಕ್ಕಳಿಗೆ ಮಾಡೋದಾದ್ರೆ ಸ್ವಲ್ಪ ಕರಿಮೆಣಸು ಹಾಕಿದ್ರೆ ಸಾಲ್ತದೆ. ನಾವು ಹಸಿಮೆಣಸಿನಕಾಯಿಯನ್ನ ಕಂಪ್ಲೀಟ್ಲಿ ಸ್ಕಿಪ್ ಮಾಡಬಹುದು. ಉಪ್ಪು ನಾನು ಇವಾಗ್ಲೇ ಹಾಕಿರ್ತೇನೆ. ಸೊ ಇದನ್ನ ಬೇಯಿಸೋದು ಹೇಗಂದ್ರೆ ಸ್ವಲ್ಪ ತುಪ್ಪ ಹಾಕಿ ಈ ಮಿಕ್ಸಿ ಏನಿದೆ ಅದನ್ನ ಹಾಕಿ 1-2 ನಿಮಿಷ ಬೇಕಾದ್ರೆ ಫ್ರೈ ಮಾಡ್ಕೊಳ್ಬಹುದು. ಅದಾದ್ಮೇಲೆ ನಾವು 1 ಕಪ್ ಆಗುವಷ್ಟು ಮಿಕ್ಸ್ ತಗೊಂಡಿದ್ರೆ ಅದಕ್ಕೆ 3 ಕಪ್ ಆಗುವಷ್ಟು ಅಥವಾ 4ರಷ್ಟು ನೀರ್ ಹಾಕಿ ಚೆನ್ನಾಗಿ ಒಂದು ವಿಸಿಲ್ ಬೇಯಿಸ್ಕೊಂಡ್ರೆ ಆಗ್ತದೆ. ಪೊಂಗಲ್ ರೆಡಿ ಆಗ್ತದೆ. ಸ್ವಲ್ಪ ತುಪ್ಪ ಹಾಕಿದ್ರೆ ಆಯ್ತು. ಚಿಕ್ಕ ಮಕ್ಕಳಿಗೆ ಕೂಡ ಆರಾಮಾಗಿ ಟಿಫಿನ್ ಬಾಕ್ಸಿಗೆ ಆಗಿರಬಹುದು ಅಥವಾ ಬೆಳಗಿನ ತಿಂಡಿಗೆ ಆಗಿರಬಹುದು ಅದಕ್ಕೆಲ್ಲ ನಾವು ಮಾಡಿ ಕೊಡೋದಕ್ಕಾಗತ್ತೆ. ಈವನ್ ರಾತ್ರಿ ಊಟಕ್ಕೆ ಕೂಡ ಇದು ತುಂಬಾನೇ ಹೆಲ್ಪ್ ಆಗುತ್ತೆ. ನಮ್ಗೆ ಏನಾದ್ರೂ ಕ್ವಿಕ್ ಆಗಿ ಮಾಡ್ಬೇಕು ಅಂತಿರುವಾಗ ಈ ತರದೊಂದು ಪ್ರಿಮಿಕ್ಸ್ ಇದ್ರೆ ನಮ್ಮ ಹತ್ರ ರೆಡಿ ಆಗಿದ್ರೆ ನಾವು ಮಾಡೋದಕ್ಕಾಗತ್ತೆ. ಸೊ ಇದು ಒಂದು ಬೆಸ್ಟ್ ರೆಸಿಪಿ ಅಂತ ಹೇಳ್ಬಹುದು ಅಂಡ್ ಹೆಲ್ದಿ ಕೂಡ. ಯಾಕಂದ್ರೆ ಇದ್ರಲ್ಲಿ ಹೆಸರು ಕಾಳು ಮತ್ತೆ ಅಕ್ಕಿ ಮಾತ್ರ ಇರೋದು. ಹಾಗೆ ನಾವು ಬೇಯಿಸ್ಕೊಳ್ಳುವಾಗ ಬೇಕಾದ್ರೆ ಸ್ವಲ್ಪ ನಾವು ತುಪ್ಪ ಅಥವಾ ನೀರ್ ಹಾಕಿರೋದು. ಅಂಡ್ ಇದನ್ನ ನಾವು ಸಿಹಿ ಪೊಂಗಲ್ ಮಾಡ್ಬೇಕು ಅಂತ ಇದ್ರೆ ಇದಕ್ಕೆ ಒಗ್ಗರಣೆ ಹಾಕುವಂತಹ ಅಗತ್ಯ ಇಲ್ಲ. ಸ್ವಲ್ಪ ತುಪ್ಪ ಅಥವಾ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿ ಇಟ್ಕೊಂಡ್ರೆ ಆಯ್ತು. ಮತ್ತೆ ಅದನ್ನ ರೆಡಿ ಮಾಡುವಾಗ ಹಾಗೆ ನೀರ್ ಹಾಕಿ ಬೇಯಿಸ್ಕೊಂಡು ಅದಾದ್ಮೇಲೆ ಸ್ವಲ್ಪ ಬೆಲ್ಲ ಮತ್ತೆ ಸ್ವಲ್ಪ ಹಾಲು ಹಾಕಿದ್ರೆ ಆಯ್ತು. ನಮ್ಗೆ ಸಿಹಿ ಪೊಂಗಲ್ ಕೂಡ ಮಾಡ್ಕೊಳ್ಳೋದಕ್ಕೆ ಈಸಿ ಆಗ್ತದೆ. ಈ ತರ ನಾವು ಒಂದು ರೆಡಿ ಮಾಡಿ ಇಟ್ಕೊಂಡ್ರೆ ಬೆಳಗ್ಗೆ ಜಾಸ್ತಿ ಟೈಮ್ ಇಲ್ಲ ಅಂತ ಇರುವಾಗ. ಇನ್ನು ದಾಲ್ ಕಿಚಡಿ ಪ್ರಿಮಿಕ್ಸ್ ರೆಡಿ ಮಾಡೋದಕ್ಕೆ 1 ಕಪ್ ರೈಸ್ ತಗೊಂಡ್ರೆ ಅರ್ಧ ಕಪ್ ಆಗುವಷ್ಟು ಹೆಸರು ಬೇಳೆ, ಅದು ಸಿಪ್ಪೆ ಇರುವಂತಹ ಹೆಸರು ಬೇಳೆ ಇರುತ್ತೆ, ಅದನ್ನ ತಗೊಂಡ್ರೆ ತುಂಬಾ ಒಳ್ಳೇದು. ಅದಾದ್ಮೇಲೆ ಒಂದು ಅರ್ಧ ಕಪ್ಪು ಅಥವಾ ಅದಕ್ಕಿಂತ ಸ್ವಲ್ಪ ಕಡಿಮೆ ಮಸೂರ್ ದಾಲ್, ಮತ್ತೊಂದು ಅರ್ಧ ಕಪ್ಪು ಅಥವಾ ಅದಕ್ಕಿಂತ ಸ್ವಲ್ಪ ಜಾಸ್ತಿ ತೂರ್ ದಾಲ್, ನಾವು ನಾರ್ಮಲ್ ಏನ್ ತೊಗರಿ ಬೇಳೆ ತಗೊಳ್ತೇವೆ ಅದನ್ನ ತಗೊಳ್ಬೇಕು. ಮತ್ತೊಂದ್ 2 ಸ್ಪೂನ್ ಆಗುವಷ್ಟು ಚನ್ನಾ ದಾಲ್, ಕಡಲೆ ಬೇಳೆ ತಗೊಳ್ಬೇಕು. ಸೊ ನಾನಿಲ್ಲಿ ದಾಲ್ ಹಾಕ್ಲಿಲ್ಲ, ಅಂದ್ರೆ ನಾರ್ಮಲ್ ದಾಲ್ ಏನ್ ನಾವು ಹಾಕ್ತೇವೆ ಅದನ್ನ ಹಾಕ್ಲಿಲ್ಲ, ಸ್ಕಿಪ್ ಮಾಡಿದ್ದೇನೆ. ನೀವು ಅದನ್ನ ಹಾಕೊಳ್ಬೇಕು. ತುಂಬಾನೇ ಟೇಸ್ಟ್ ಚೆನ್ನಾಗಿರ್ತದೆ, ಅದು ಹೆಲ್ದಿ ಕೂಡ. ಇದೆಲ್ಲವನ್ನ ಚೆನ್ನಾಗಿ ವಾಶ್ ಮಾಡಬೇಕು. 2-3 ಬಾರಿ ವಾಶ್ ಮಾಡಿ ಅದ್ರದ್ದೆಲ್ಲ ನೀರ್ ತೆಗೆದು ಮತ್ತೆ ಒಂದು ಬಟ್ಟೆಯಲ್ಲಿ ಹಾಕಿ ಒಣಗಿಸ್ಕೊಳ್ಬೇಕು. ಸುಮಾರು ಹೊತ್ತು ಒಣಗಿಸಿ ಅದು ಡ್ರೈ ಆದ್ಮೇಲೆ ಒಂದು ಪ್ಯಾನ್ಗೆ ಒಂದ್ ಸ್ವಲ್ಪ ಎಣ್ಣೆ ಹಾಕಿ ಅದಾದ್ಮೇಲೆ 1-2 ಸ್ಪೂನ್ ಆಗುವಷ್ಟು ಜೀರಾ ಹಾಕಿ ಮತ್ ಸ್ವಲ್ಪ ಅರಿಶಿನ ಹಾಕಿ ಅದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಅದು ಅಕ್ಕಿ ಮತ್ತೆ ದಾಲ್ ಏನಿದೆ ಅದನ್ನ ಕಂಪ್ಲೀಟ್ಲಿ ಚೆನ್ನಾಗಿ ಕ್ರಿಸ್ಪಿ ಆಗುವವರೆಗೆ ಫ್ರೈ ಮಾಡ್ಕೊಳ್ಬೇಕು. ಇವಾಗ ಫ್ರೈ ಮಾಡ್ಕೊಳ್ಳುವಾಗ ಬೇಕಾದ್ರೆ 1-2 ಕೆಂಪು ಮೆಣಸನ್ನ ಹಾಕೊಳ್ಬಹುದು, ಬಟ್ ನಾನು ಹಾಕ್ಲಿಲ್ಲ. ನಾನು ಯಾವಾಗ ಈ ಕಿಚಡಿ ರೆಡಿ ಮಾಡ್ತೇನೆ ನೋಡಿ ಆ ಟೈಮಲ್ಲಿ ನಾನು 1-2 ಕೆಂಪು ಮೆಣಸನ್ನ ಹಾಕೊಳ್ತೇನೆ. ಬೇರೆ ಏನು ಖಾರಕ್ಕೆ ಹಾಕೋದಿಲ್ಲ, ಅಷ್ಟೇ ಸಿಂಪಲ್ ಆಗಿ ಮಾಡ್ತೇನೆ. ಮಕ್ಳಿಗೆ ಮಾಡೋದಾದ್ರೆ ಈ ಮೆಣಸೆಲ್ಲ ಸ್ವಲ್ಪ ಸ್ಕಿಪ್ ಮಾಡಿದ್ರೆ ಒಳ್ಳೇದು. ಮಕ್ಕಳಿಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲ ಕೆಲವೊಂದ್ಸಲ.
ಸೊ ಈ ರೆಸಿಪಿ ಕೂಡ ಅಷ್ಟೇ ಮಕ್ಕಳಿಗೆ ಕೊಡೋದಕ್ಕೆ ತುಂಬಾ ಒಳ್ಳೇದು. ಇದನ್ನ ಮಾಡೋದಕ್ಕೆ ಕೂಡ ಅಷ್ಟೇ ಒಂದ್ ಸ್ವಲ್ಪ ತುಪ್ಪ ಹಾಕಿ ಈ ಮಿಕ್ಸ್ ಅನ್ನ ಹಾಕೊಂಡು ಅಗತ್ಯ ಇದ್ರೆ 1-2 ನಿಮಿಷ ಹಾಗೆ ಫ್ರೈ ಮಾಡಿ, ಅದಾದ್ಮೇಲೆ 1 ಕಪ್ಗೆ 4 ಅಥವಾ 3 ಕಪ್ ಆಗುವಷ್ಟು ನೀರ್ ಹಾಕಿ ಬೇಯಿಸ್ಕೊಂಡ್ರೆ ಆಯ್ತು ಕುಕ್ಕರ್ ಅಲ್ಲಿ. ವಿಶೇಷ ಏನಂದ್ರೆ ನಮ್ಗೆ ಸ್ವಲ್ಪ ಅದು ಗಟ್ಟಿಯಾಗಿ ಬಂದ್ರೆ ಕೂಡ ಇಷ್ಟ ಆಗುತ್ತೆ. ಅವಾಗ ನಾವು 2 ಅಥವಾ 2.5 ಕಪ್ ನೀರ್ ಹಾಕಿದ್ರು ಸಾಲ್ತದೆ 1 ಕಪ್ ಮಿಕ್ಸಿಗೆ. ಬಟ್ ಮಕ್ಕಳಿಗೆ ಸ್ವಲ್ಪ ನೀರಾದ್ರೆ ಇಷ್ಟ ಆಗ್ತದೆ ನೋಡಿ. ಆವಾಗ ನಾವು 1 ಕಪ್ಗೆ ಮಿನಿಮಮ್ 3 ಕಪ್ ನೀರನ್ನ ಹಾಕ್ಲೇಬೇಕು, ಮಕ್ಕಳಿಗೆ ಆವಾಗ ತಿನ್ನೋದಕ್ಕೆ ಇಷ್ಟ ಆಗ್ತದೆ. ಸೊ ನಾನ್ ಕೂಡ ಸ್ವಲ್ಪ ತೆಳ್ಳಗೆ ಮಾಡ್ತೇನೆ, ಸೊ ಕಂಪಲ್ಸರಿ 3 ಕಪ್ ನೀರು ಮಿನಿಮಮ್ ಹಾಕೊಳ್ತೇನೆ, ಅಥವಾ ಕೆಲವೊಂದ್ಸಲ 4 ಕಪ್ ಕೂಡ ಹಾಕೊಳ್ತೇನೆ. ಇದು ಇನ್ನು ತಣ್ಣಗಾದ್ಮೇಲೆ ಒಂದು ಬಾಕ್ಸಿಗೆ ಹಾಕಿ ಇಟ್ಕೊಂಡ್ರೆ ಆಯ್ತು, ಏರ್ ಟೈಟ್ ಬಾಕ್ಸಿಗೆ. ತುಂಬಾ ಚೆನ್ನಾಗಿರ್ತದೆ, ನಮ್ಗೆ ಕ್ವಿಕ್ ಆಗಿ ಮಾಡೋದಕ್ಕಾಗತ್ತೆ. ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಯಾವಾಗ ಬೇಕು ಆವಾಗ ಯೂಸ್ ಮಾಡೋದಕ್ಕಾಗತ್ತೆ. ಚಿಕ್ಕ ಮಕ್ಕಳಿದ್ರೆ ಅವರಿಗೆ ಬೆಳಗಿನ ತಿಂಡಿಗಾಗಿರ್ಬಹುದು ಅಥವಾ ಮಧ್ಯಾಹ್ನದ ಊಟಕ್ಕಾಗಿರಬಹುದು ಟಿಫಿನ್ ಬಾಕ್ಸ್ಗೆ ಕೊಡೋದಕ್ಕಾಗತ್ತೆ. ಹಾಗೆ ನಾವು ಈ ಒಂದು ರೆಸಿಪಿನ ಸೇವ್ ಮಾಡಿ ಇಟ್ಕೊಂಡ್ರೆ ನಿಜವಾಗಿಯೂ ಅರ್ಜೆಂಟಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಇಷ್ಟೇ ವ್ಲಾಗ್ ಅನ್ನು ಎಂಡ್ ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು, ಬಾಯ್.